ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ನೋ ಯುವರ್ ಸೊಲ್ಯೂಷನ್ ವಿತ್ ಮಲ್ಲಿಕಾರ್ಜುನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ತರಗತಿಯಲ್ಲಿ ನಾವು ಅಗ್ನಿವೀರ್ ಆರ್ಮಿಯ 35ನೇ ಅಫಿಷಿಯಲ್ ಮಾಡೆಲ್ ಪೇಪರ್ ಅನ್ನ ಸಾಲ್ವ್ ಮಾಡ್ತಾ ಇರುವಂತದ್ದು. ಇದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಜಾಯಿನ್ ಇಂಡಿಯನ್ ಆರ್ಮಿ ಅಫಿಷಿಯಲ್ ವೆಬ್ಸೈಟ್ ನಲ್ಲಿರುವಂತಹ 46 ಪ್ರಶ್ನೆ ಪತ್ರಿಕೆಗಳ ಪೈಕಿ 34 ಆಲ್ರೆಡಿ ಸಾಲ್ವ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ಅಪ್ಲೋಡ್ ಮಾಡಿರುವಂತದ್ದು. ನೀವು ಅವನ್ನೆಲ್ಲ ಕೂಡ ರೆಫರ್ ಮಾಡಬಹುದು. ಅದೇ ರೀತಿ ಈ ಒಂದು ಕ್ಲಾಸ್ ನಲ್ಲಿ ನಾವು ಗಣಿತದ 15 ಪ್ರಶ್ನೆಗಳು ಮತ್ತು ರೀಸನಿಂಗ್ ನ 5 ಪ್ರಶ್ನೆಗಳು, ಒಟ್ಟಾರೆಯಾಗಿ 20ಕ್ಕೆ 20 ಪ್ರಶ್ನೆಗಳನ್ನ ಯಾವ ರೀತಿ 100% ಅಕ್ಯುರೇಟ್ ಆಗಿ ಎಕ್ಸಾಮ್ ನಲ್ಲಿ ಅಟೆಂಪ್ಟ್ ಮಾಡಬೇಕು ಅನ್ನೋದನ್ನ ಈ ಒಂದು ಕ್ಲಾಸ್ ನಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಹಾಗಾದ್ರೆ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಯಾರ್ಯಾರು ನಮ್ಮ ಚಾನಲ್ ನ ಮೊದಲ ಬಾರಿಗೆ ನೋಡ್ತಾ ಇದ್ರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡ್ರಿ ಅಂತ ಹೇಳ್ತಾ, ಹಾಗಾದ್ರೆ ಮೊದಲನೇ ಪ್ರಶ್ನೆ ಏನ್ ಹೇಳ್ತಾ ಇದೆ ನೋಡ್ತಾ ಹೋಗೋಣ. ಒಂದು ಚೀಲದಲ್ಲಿ ತಲಾ 10 ಗ್ರಾಂ ತೂಕದ 2 ಹಗುರವಾದ ಚೆಂಡುಗಳು ಮತ್ತು 20 ಗ್ರಾಂ ತೂಕದ ಒಂದು ಭಾರವಾದ ಚೆಂಡು ಇದೆ. ಓಕೆ, ಚೀಲದಲ್ಲಿರುವ ಒಂದು ಚೆಂಡಿನ ಸರಾಸರಿ ಅಂದ್ರೆ ಒಟ್ಟಾರೆ ಸರಾಸರಿ ಕಂಡುಹಿಡಿಬೇಕು. ನಾವು ಸರಾಸರಿ ಹೆಂಗ್ ಕಂಡುಹಿಡಿತೀವಿ? ಒಟ್ಟು ಮೊತ್ತ ಅಂದ್ರೆ ಟೋಟಲ್ ಎಷ್ಟು ವೇಟ್ ಇರ್ತದೆ ಅದನ್ನ ತಗೋತೀವಿ, ಎಷ್ಟು ವಸ್ತುಗಳಿರ್ತಾವ ಅದರಿಂದ ಭಾಗಿಸ್ತೀವಿ. ನೋಡ್ರಿ, 10 ಗ್ರಾಮದ್ದು 2 ಚೆಂಡುಗಳದಾವ ಅಂದ್ರೆ ಟೋಟಲ್ ತೂಕ ಎಷ್ಟಾಯ್ತು? 20 ಗ್ರಾಮ್ ಆಯ್ತು. ಹೌದಲ್ಲ, 10 ಗ್ರಾಮದ ಒಂದ್ರಂಗ 2 ಚೆಂಡುಗಳಂತಂದ್ರೆ 20 ಗ್ರಾಮ್ ಆಯ್ತು. ಓಕೆ, 20 ಗ್ರಾಮದ್ದು ಒಂದು ಚೆಂಡ, ಹಾಗಾದ್ರೆ ಇದ್ರದ್ದು ಎಷ್ಟಾಯ್ತು? 20 ಗ್ರಾಮ್ ಆಯ್ತು. ಓವರ್ ಆಲ್ ಎಷ್ಟಾಯ್ತು ಹೇಳ್ರಿ? 40 ಗ್ರಾಮ್ ತೂಕ ಆಯ್ತು. ಟೋಟಲ್ ತೂಕ ಏನೋ ಬಂತು. ಹಾಗಾದ್ರೆ ವಸ್ತುಗಳು ಎಷ್ಟದಾವ ಈಗ? 2 ಚೆಂಡು, ಇದು ಒಂದು ಚೆಂಡು, ಟೋಟಲ್ 3 ಚೆಂಡು ಇರೋದ್ರಿಂದ 3ರಿಂದ ಭಾಗಿಸ್ತೀವಿ. ಕಡ್ತಾ ಹೊಡೆದ್ರೆ ಎಷ್ಟು ಬಂತು? 3 ಒಂದ್ಲೆ 3, 3 ಮೂರ್ಲೆ 9, 13 ಪಾಯಿಂಟ್ ಸಮಥಿಂಗ್ ಆನ್ಸರ್ ಬರಬೇಕು. ಹಾಗಾದ್ರೆ 13ಕ್ಕೆ ಸಮೀಪವಿರುವಂತಹ ಆಪ್ಷನ್ ಯಾವ್ದು ಕಾಣಿಸ್ತದೆ ನಮಗ? ಆಪ್ಷನ್ 1 ಕಾಣಿಸ್ತಾ ಇದೆ. ಇದೇ ಸರಿಯಾದ ಉತ್ತರ ಆಗಿರುವಂತದ್ದು. ರೈಟ್. ನೆಕ್ಸ್ಟ್ ಕ್ವಶನ್, 2 ಮತ್ತು 4 ಸಂಖ್ಯೆಗಳ ಸರಾಸರಿ ಎಷ್ಟು? ಬಹಳ ಈಸಿ ಕ್ವಶನ್ ಇದು. ಹಾಗಾದ್ರೆ ಮೊತ್ತ ಮಾಡ್ತೀರಿ ಮೊದ್ಲೇಕ. 4 + 2 ಅಂತಂದ್ರೆ 6. ಎಷ್ಟು ಸಂಖ್ಯೆ ಇದಾವ ಅಷ್ಟು ಸಂಖ್ಯೆಯಿಂದ ಭಾಗಿಸ್ತೀರಿ. ಹಾಗಾದ್ರೆ 3 ಬಂತು. ಓರಲಿ ಮಾಡಬಹುದಾದಂತಹ ಪ್ರಶ್ನೆ. 2 ಮತ್ತು 4ರ ಸರಾಸರಿ ಅಂದ್ರೆ ಏನ್ ಮಾಡ್ಬೇಕು ನೀವು? 2 ಕೂಡಿಸ್ತೀರಿ, 6 ಬಂತು. 2 ಸಂಖ್ಯೆ ಇದಾವ, 2ರಿಂದ ಭಾಗಿಸ್ತೀರಿ. 6/2 ಅಂದ್ರೆ 3. ಓರಲಿ ಈ ಕ್ವಶನ್ ಅನ್ನ ನಾವು ಸಾಲ್ವ್ ಮಾಡಬಹುದು. ರೈಟ್. ನೆಕ್ಸ್ಟ್, ವಾರ್ಷಿಕ ಯಾವ ದರದಲ್ಲಿ 1990ರ ಮೊತ್ತವು 6 ವರ್ಷಗಳಲ್ಲಿ ಸರಳ ಬಡ್ಡಿಯಾಗಿ 597 ನೀಡುತ್ತದೆ ಅಂತ ಕೇಳಿರುವಂತದ್ದು. ಬಹಳ ಈಸಿ ಕ್ವಶನ್. ನೀವು ಇದನ್ನ 2 ರೀತಿ ಮಾಡ್ಬೋದು. ಒಂದು ಡೈರೆಕ್ಟ್ ಮೆಥಡ್ ಇಂದ ಮಾಡ್ಬೋದು, ಇಲ್ಲ ಫಾರ್ಮುಲಾ ಬೇಸ್ ಮೇಲೆ ಮಾಡ್ಬೋದು. ಮೊದಲಿಗೆ ನಾನು ನಿಮಗೆ ಡೈರೆಕ್ಟ್ ಮೆಥಡ್ ಹೇಳ್ತೀನಿ, ತಿಳ್ಕೊ. ಬಡ್ಡಿ ಎಷ್ಟು ರೂಪಾಯಿ ಬಂದೈತಪ್ಪ? 597 ರೂಪಾಯಿ ಬಡ್ಡಿ ಬಂದೈತಿ. ಓಕೆ, ಎಷ್ಟು ರೂಪಾಯಿ ಒಳಗ? 1990 ರೂಪಾಯಿ. ಶೇಕಡಾಕ್ ಬದಲು ಮಾಡ್ಬೇಕಂದ್ರೆ ಏನ್ ಮಾಡ್ತೀರಿ? 100ರಿಂದ ಗುಣಿಸ್ತೀರಿ. 10 ಇಂದ 10 ಹೋತು, 199 ಒಂದ್ಲೆ, 199 ಮೂರ್ಲೆ. ಸರ್ ಹಂಗ್ಯಾಂಗ್ ಕಡ್ತಾ ಹೊಡೆದ್ರಿ ನೀವು ನೋಡ್ಬೋದು. ಇಲ್ಲಿ 9 ಐತಿ ಕೆಳಗ, ಇಲ್ಲಿ ಮ್ಯಾಲ 7 ಐತಿ. 9ರ ಮಧ್ಯ 7 ಎಷ್ಟನೇ ನಂಬರ್ ಬರ್ತೈತಿ? 9 ಮೂರ್ಲೆ 27. ನೋಡ್ರಿ, 9 ಮೂರ್ಲೆ 27. ಲಾಸ್ಟ್ 7 ಯಾವಾಗ ಬರ್ತೈತಿ? 9ರ ಮಧ್ಯಾಗ 3ರಿಂದ ಗುಣಾಕಾರ ಮಾಡಿದಾಗ ಬರ್ತೈತಿ. ಸೊ 100% ಇದು 3ರಿಂದನ ಗುಣಾಕಾರ ಆಗ್ತೈತಿ. ಹಾಗಾದ್ರೆ 3 × 10 ಅಂದ್ರೆ ಎಷ್ಟಾಯ್ತಪ್ಪ? 30% ಆಯ್ತು. 30% ಬಡ್ಡಿ ಬರಾಕ 6 ವರ್ಷ ತಗೊಂಡೈತಿ ಅಂದ್ರೆ 1 ವರ್ಷಕ್ಕೆ ಎಟ್ಟ? ನೀವು ಹೇಳ್ರಿ. 6 5ಲೆ 30. ಹಾಗಾದ್ರೆ 1 ವರ್ಷಕ್ಕೆ ಎಷ್ಟು ಶೇಕಡ ಬಡ್ಡಿ ಬಂತು? 5% ಬಂತು. ಡೈರೆಕ್ಟ್ ಮಾಡ್ಬೋದು, ಇಲ್ಲ ಫಾರ್ಮುಲಾ ಅಂತೂ ನಿಮ್ಗೆ ಗೊತ್ತೈತಿ. PTR / 100 = ಸಿಂಪಲ್ ಇಂಟ್ರೆಸ್ಟ್. ಪಿ ಅದ 1990. ಟೈಮ್ ಎಷ್ಟು ಕೊಟ್ಟಿದಾರ? 6 ವರ್ಷ. ಬಡ್ಡಿ ದರ ಗೊತ್ತಿಲ್ಲ, /100. ಬಡ್ಡಿ ಎಷ್ಟೈತೆ ಅಂತ ಹೇಳ್ಯಾರು? 597. ರೈಟ್. ಹಾಗಾದ್ರೆ 10 ಇಂದ 10 ಹೋತು. 597 199 ಒಂದ್ಲೆ, 199 ಮೂರ್ಲೆ. ಹೌದಾ ಇಲ್ಲ? ರೈಟ್. ಹಾಗಾದ್ರೆ 3 ಒಂದ್ಲೆ, 3 ಎರಡ್ಲೆ, 2 ಒಂದ್ಲೆ, 2 5ಲೆ. ಹಾಗಾದ್ರೆ ಇಲ್ಲೂ ಎಷ್ಟು ಬಂತು? 5% ಬಂತು. ಇದೇ ಇದರ ಉತ್ತರ ಆಗಿತ್ತು. ಈ ಮೆಥಡ್ ಬೇಕಾದ್ರೆ ಇದನ್ನ ಮಾಡ್ರಿ, ಈ ಮೆಥಡ್ ಬೇಕಾದ್ರೆ ಇದನ್ನ ಮಾಡ್ರಿ. ನಿಮ್ಗೆ ಯಾವ್ದು ಕಂಫರ್ಟೇಬಲ್ ಅನ್ಸದ ಅದನ್ನ ಸಾಲ್ವ್ ಮಾಡ್ರಿ. ಓಕೆ, ರೈಟ್. ನೆಕ್ಸ್ಟ್, 17 ಒಂದೇ ರೀತಿಯ ಚಿನ್ನದ ನಾಣ್ಯಗಳ ತೂಕ 170 ಗ್ರಾಂ. ಅಂತಹ ಪ್ರತಿಯೊಂದು ನಾಣ್ಯದ ತೂಕ ಎಷ್ಟು? ಈಸಿ ಕ್ವಶನ್ ಕೇಳಿದ್ರೆ, ಹೌದಲ್ಲ? ಹಾಗಾದ್ರೆ ಒಟ್ಟು ತೂಕ 170. ಇಂಥವು ಎಷ್ಟು ಕಾಯಿನ್ ಇದಾವು? 17 ಕಾಯಿನ್ ಇದಾವು. 17ರಿಂದ ಭಾಗಿಸಿದ್ರೆ ನಮಗ್ ಒಂದು ಕಾಯಿನ್ ಇದು ಎಷ್ಟು ಅಂತ ಗೊತ್ತಾಕತ್ತೋ ಇಲ್ಲೋ? ಟೋಟಲ್ ಇರುವುದು 170 ಗ್ರಾಮ. ಅಂತಾವು 17 ಕಾಯಿನ್ಸ್ ಅದಾವ. ಹಾಗಾದ್ರೆ ಒಂದು ಕಾಯಿನ್ ಕಂಡು ಹಿಡಿಬೇಕಂದ್ರೆ ಏನ್ ಮಾಡ್ತೀರಿ? 170 / 17 ಅಂದ್ರೆ ಎಷ್ಟಾಯ್ತು? 10 ಆಯ್ತು. ರೈಟ್.
ನೆಕ್ಸ್ಟ್ ಕ್ವಶನ್ 3 7 4ರ ಲಸ ಕಂಡಿಡ್ರಿ. ನೋಡ್ರಿ ಇವೆಲ್ಲ ಅವಿಭಾಜ್ಯ ಸಂಖ್ಯೆಗಳು. 3 7 4 ಇವೆಲ್ಲ ಏನು ಅವಿಭಾಜ್ಯ ಸಂಖ್ಯೆ. ಹಾಗಾದ್ರೆ ಅವಿಭಾಜ್ಯ ಸಂಖ್ಯೆಗಳು ಇದ್ದುಪ್ಪ ಅಂತಂದ್ರ ಅವುಗಳನ್ನ ಗುಣಾಕಾರ ಮಾಡಿದ್ರೇನೆ ಏನ್ ಬಂದ್ಬಿಡ್ತದ ನಮ್ಗೆ ಡೈರೆಕ್ಟ್ ಲಸ ಬರ್ತದ. ಹಾಗಾದ್ರೆ 7 3 21 21 4 84. ಯಾವುದು ಕರೆಕ್ಟ್ ಆನ್ಸರ್ ಆಗಿತ್ತು? ಆಪ್ಷನ್ 1 ಸರಿಯಾದ ಉತ್ತರ ಆಗಿತ್ತು. ರೈಟ್. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನವುಗಳಲ್ಲಿ ಯಾವುದು ಪೂರ್ಣ ವರ್ಗ ಸಂಖ್ಯೆ ಅಲ್ಲ ಅಂತ ಕೇಳಿರುವಂಥದ್ದು. ಹಾಗಾದ್ರೆ 56 ಅನ್ನುವಂಥದ್ದು ಯಾವುದು ವರ್ಗ ಸಂಖ್ಯೆ ಅಲ್ಲವೇ ಅಲ್ಲ. ಇದು 7ರದ್ದು, ಇದು 21ರದ್ದು, ಇದು 12ರದ್ದು. ಹಾಗಾದ್ರೆ 56 ಅನ್ನುವಂಥದ್ದು ಯಾವುದರದ್ದು ಅಲ್ಲ. ರೈಟ್. ನೆಕ್ಸ್ಟ್ ಕ್ವಶನ್, ಒಂದು ಉದ್ಯಾನವನದಲ್ಲಿ ಮರಗಳನ್ನು ಸಾಲುಗಳಲ್ಲಿ ನೆಡಲಾಗಿದೆ. ಸಾಲುಗಳ ಸಂಖ್ಯೆ ಆ ಸಾಲಿನಲ್ಲಿ ನೆಟ್ಟ ಮರಗಳ ಸಂಖ್ಯೆಗೆ ಸಮನಾಗಿರ್ತದೆ. ಅಂದ್ರೆ ಈ ಕಡೆ ಎಷ್ಟಿರ್ತಾವ, ಈ ಕಡೆನೂ ಅಷ್ಟೇ ಇರ್ತಾವ. ಪ್ರತಿ ಸಾಲಿನಲ್ಲಿ 12 ಮರಗಳಿದ್ದರೆ ಉದ್ಯಾನವನದಲ್ಲಿ ಒಟ್ಟು ಮರಗಳ ಸಂಖ್ಯೆ ಕಂಡಿಡ್ರಿ ಅಂತ ಯಾರ. ಹಾಗಾದ್ರೆ ಈ ಕಡೆ ಸೈಡ್ 12 ಮರ ಇದ್ವು ಅಂದ್ರೆ ಇಲ್ಲೂ ಕೂಡ ಎಷ್ಟಿರ್ತಾವ, 12 ಇರ್ತಾವ. ಸಿಂಪಲ್ ಆದಂತಹ ಸೊಲ್ಯೂಷನ್ ಏನ್ ಮಾಡ್ಬೇಕಪ್ಪ ಅಂತಂದ್ರ 12 × 12 ಮಾಡ್ಬಿಡ್ರಿ. ಟೋಟಲ್ ಎಷ್ಟು ಗಿಡಗಳಿರ್ತಾವು? 144 ಗಿಡಗಳಿರ್ತಾವ. ಇದೇ ಈ ಒಂದು ಪ್ರಶ್ನೆಯ ಉತ್ತರ ಆಗಿರುವಂತದ್ದು. ನೋಡ್ರಿ ಎಷ್ಟು ಈಸಿ ಅದ ಲೆಕ್ಕ. ರೈಟ್. ನೆಕ್ಸ್ಟ್ ಕ್ವಶನ್, 204 ಕಿಲೋಮೀಟರ್ನ 25% ಯಾವುದಕ್ಕೆ ಸಮ? ನಿಮ್ಮ ಮೈಂಡ್ ಒಳಗ ಕ್ಲಿಕ್ ಆಗಬೇಕು. 25% ಅಂದ ತಕ್ಷಣ 4ರಿಂದ ಭಾಗಿಸ್ಬೇಕು ಅಂತ ಹೇಳಿ. 4 5 20, 4 1 4. ಹಾಗಾದ್ರೆ ಡೈರೆಕ್ಟ್ ಆನ್ಸರ್ ಹಾಕಿಬಿಡ್ಬೇಕು 51 ಅಂತ. ಈ ರೀತಿ ನಿಮ್ಗೆ ಏನಾಗಬೇಕು, ಪ್ರಾಕ್ಟೀಸ್ ಇರಬೇಕು. ಗೊತ್ತಾಗ್ಲಿಲ್ಲ ಅಂತಂದ್ರೆ ಹೇಳ್ತೀನಿ ನೋಡ್ರಿ, 204 ಕಿಲೋಮೀಟರ್ದು 25%. 25% ಅಂದ್ರೆ ಏನು? 25 ಭಾಗಿಸು 100. 25 1 25 4 4 1 4 5 4 1 ಅಂದ್ರೆ ಎಷ್ಟು ಬಂತಪ್ಪ? 51 ಕಿಲೋಮೀಟರ್ ಬಂತು. ಇದೇ ಸರಿಯಾದ ಉತ್ತರ ಆಗಿತ್ತು. ನೆಕ್ಸ್ಟ್, ವಿಭಾಷರ್ ಬಳಿ 89,300 ರೂಪಾಯಿ ಇದೆ. ಈ ಮೊತ್ತದ 90% ಖರ್ಚು ಮಾಡುತ್ತಾನೆ. ಅವನ ಬಳಿ ಉಳಿದಿರುವ ಹಣವೆಷ್ಟು? 90% ಖರ್ಚು ಮಾಡ್ಯಾನಂದ್ರೆ ಅವನ ಕಡೆ 8% ಹಣ ಉಳಿದಿರ್ತೈತಪ್ಪ, 10% ಉಳಿದಿರ್ತೈತಿ. ಹಾಗಾದ್ರೆ 89,300 ರೂಪಾಯಿ ಒಳಗ 10% ಉಳಿಸಿರ್ತಾನಂದ್ರ 10% ಕಂಡು ಹಿಡಿದ್ರೆ ಸಾಕು ನಮಗ. ಹೌದಲ್ಲ? ನೋಡ್ರಿ 10% ಅಂದ್ರೆ ಏನು? ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ರ, ಬಲಗಡೆಯಿಂದ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ರ ಅದೇನಾಗಿರ್ತದ? 10% ಆಗಿರ್ತದ. ಹಾಗಾದ್ರೆ 10% ಎಷ್ಟು ಬಂತು? 8,930 ರೂಪಾಯಿ ಬಂತು. ಇದೇ ಇದರ ಉತ್ತರ ಆಗಿತ್ತು. ನೀವೇನು ಸೈಡ್ ಅಲ್ಲಿ ಬರ್ಕೊಂಡ ಇಲ್ಲಿ ಬರ್ಕೊಂಡು ಏನು ಸಾಲ್ವ್ ಮಾಡೋ ಅವಶ್ಯಕತೆ ಇಲ್ಲ. ರೈಟ್. ನೆಕ್ಸ್ಟ್ ಕ್ವಶನ್, ಒಂದು ಮೈದಾನದ ಉದ್ದ 600 ಮೀಟರ್, 80 ಮೀಟರ್ ಅಗಲವಿದೆ. ಉದ್ದ ಮತ್ತು ಅಗಲದ ಅನುಪಾತ ಕಂಡಿಡ್ರಿ ಅಂತ ಹೇಳ್ಯಾರ. ಹಾಗಾದ್ರೆ ಉದ್ದ ಮತ್ತು ಅಗಲದ ಅನುಪಾತ ಹೆಂಗ್ ಕಂಡಿಡ್ತೀರಿ? ಫಸ್ಟ್ 10 ಇಂದ 10 ಇಲ್ಲಿ ಕೆಳಗೆ ಬರದ ಸಾಲ್ವ್ ಮಾಡೋಣ ಬಿಡ್ರಿ. ಓಕೆ, 10 ಇಂದ 10 ಹೋತು. 8 4 2 8, 4 1 4, 4 5 20. ಹಾಗಾದ್ರೆ 15:2 ಯಾವ ಆಪ್ಷನ್ ಅದ? ಆಪ್ಷನ್ 1 ಕರೆಕ್ಟ್ ಆದಂತ ಉತ್ತರ ಆಗಿತ್ತು. ರೈಟ್. ನೆಕ್ಸ್ಟ್ ಕ್ವಶನ್, 930 ಗ್ರಾಂ ಮತ್ತು 31 ಕಿಲೋಗ್ರಾಂಗಳ ಅನುಪಾತ ಎಷ್ಟು? ಸಿಂಪಲ್ ಕ್ವಶನ್. 930 ಗ್ರಾಂ, ಇದು ನಾವು ಯಾವಾಗಲೂ ಅನುಪಾತ ತಗೋಬೇಕಂದ್ರೆ ಎರಡೂ ಏನು ಯೂನಿಟ್ಸ್ ಏನಿರಬೇಕು? ಸೇಮ್ ಇರಬೇಕು. ಹಾಗಾದ್ರೆ ಇದು 31 ಕಿಲೋಗ್ರಾಮ್ ಐತಿ, ಇದನ್ನ ಗ್ರಾಮಿಗೆ ಬದಲು ಮಾಡೋದು. ಗ್ರಾಮಿಗೆ ಬದಲು ಮಾಡ್ರೆ ಏನಾಕತಿ? 1 ಕಿಲೋ 1,000 ಗ್ರಾಮ್ ಇರೋದ್ರಿಂದ 31 ಕಿಲೋಕ 31,000 ಗ್ರಾಮ್ ಆಯ್ತು. ರೈಟ್. 10 ಇಂದ 10 ಹೋತು. 31 1 31 3 ಹಾಗಾದ್ರೆ 3:100 ಯಾವುದು ಕರೆಕ್ಟ್ ಆನ್ಸರ್? ಆಪ್ಷನ್ 1 ಸರಿಯಾದ ಉತ್ತರ ಆಗಿತ್ತು. ರೈಟ್. ನೆಕ್ಸ್ಟ್ ಕ್ವಶನ್, 9 ಪುರುಷರು ಒಂದು ಕೆಲಸವನ್ನ 2 ಗಂಟೆಗಳಲ್ಲಿ ಪೂರ್ಣಗೊಳಿಸಿದರೆ ಒಬ್ಬ ವ್ಯಕ್ತಿ ಅದನ್ನು ಎಷ್ಟು ಗಂಟೆ ಮಾಡ್ತಾರೆ? ಸಿಂಪಲ್ ಕ್ವಶನ್. 9 ಪುರುಷರು 2 ಗಂಟೆಗಳಲ್ಲಿ ಕೆಲಸ ಮಾಡ್ತಾರ. ಇದನ್ನ ಎಷ್ಟು ಮಂದಿ ಮಾಡಬೇಕು? ಅದ್ರ ಕೆಳಗ ಭಾಗಿಸ್ಬಿಡ್ತೀರಿ. ಹಾಗಾದ್ರೆ ಒಬ್ಬ ಮಾಡಬೇಕಂದ್ರೆ 1ರಿಂದ ಭಾಗಿಸ್ತೀರಿ. 9 2 18 ಯಾವುದು ಕರೆಕ್ಟ್ ಆನ್ಸರ್? ಆಪ್ಷನ್ 1. ಇದೇ ಮೆಥಡ್ ಇನ್ನೊಂದು ರೀತಿಯಾಗಿ ಮಾಡ್ಬೋದು. ಮೆನ್ನು ಇಂಟು ಡೇಸು ಇಂಟು ಟೈಮು, ಈ ರೀತಿ ಫಾರ್ಮುಲಾ ಇರ್ತದಲ್ಲ, ಡಿವೈಡೆಡ್ ಬೈ ವರ್ಕ್ 1 = m2 ಇಂಟು d2 ಇಂಟು t2 ಡಿವೈಡೆಡ್ ಬೈ w2. ಈ ಫಾರ್ಮುಲಾ ಅಂದ್ರು ಒಂದೇ, ಡೈರೆಕ್ಟ್ ಮಾಡೋದು ಈ ಮೆಥಡ್ ಅಂದ್ರು ಕೂಡ ಒಂದೇ. ಹಾಗಾದ್ರೆ 9 ಪುರುಷರು 9 ಬರೆದ್ರಿ, ಟೈಮ್ ಕೊಟ್ರೆ 2 ಗಂಟೆ 2 ಬರೆದ್ರಿ, = ಒಬ್ಬ ವ್ಯಕ್ತಿ ಕೊಟ್ರ ಒಬ್ಬ ವ್ಯಕ್ತಿ ಬರೆದ್ರಿ, ಎಷ್ಟು ಗಂಟೆ ಗೊತ್ತಿಲ್ಲ ಅದಕ್ಕೆ ಎಕ್ಸ್ ಅಂತ ಬರೆದ್ರಿ. 9 2 18
ಇದೇ ಎಕ್ಸ್ನ ಬೆಲೆ ಆಗಿತ್ತು. ಈ ಮೆಥಡ್ ಬೇಕಾರೆ ಇದು ಮಾಡ್ರಿ, ಈ ಮೆಥಡ್ ಬೇಕಾರೆ ಇದನ್ನ ಮಾಡ್ರಿ, ಎರಡು ಆ್ಯಕ್ಚುಲಿ ಒಂದೇ ಮೆಥಡ್ ಇರುವಂಥದ್ದು. ಓಕೆ, ನೆಕ್ಸ್ಟ್ ಕ್ವಶನ್. ರೀನಾ ಒಂದು ಸಂಖ್ಯೆಯನ್ನು ಯೋಚಿಸುತ್ತಾಳೆ. ಅವಳು ಅದಕ್ಕೆ 7 ಸೇರಿಸಿದರೆ 15 ಸಿಗುತ್ತದೆ. ಆ ಸಂಖ್ಯೆ ಯಾವುದು? 17 ಕೂಡಿಸಿದಾಗ 15 ಬಂದತ್ತಂದ್ರೆ, ಸಾರಿ 7 ಕೂಡಿಸಿದಾಗ 15 ಬಂದತ್ತಂದ್ರೆ ಮೊದಲಿನ ಸಂಖ್ಯೆ ಏನಿರ್ತತಿ? ಇದಕ್ಕಿಂತ 7 ಕಡಿಮೆ ಇರ್ತದೆ, ಹೌದಲ್ಲ? ಆ ಸಂಖ್ಯೆಗೆ 7 ಕೂಡಿಸಿದಾಗ 15 ಐತಂದ್ರೆ ಆ ಸಂಖ್ಯೆ ಯಾವ್ದು ಇರ್ತತಿ? 15ಕ್ಕೆ 7 ಕಡಿಮೆ ಇರ್ತತಿ. 15ಕ್ಕೆ 7 ಕಡಿಮೆ ಅಂದ್ರೆ ಎಷ್ಟಪ್ಪ? 8. ಸಿಂಪಲ್. ನೀವು ಇದನ್ನ ಗಣಿತದೊಳಗೆ ಬಿಡಿಸ್ತೀರಿ ಅಂತಂದ್ರೆ ಆಕಿ ಯಾವ ಸಂಖ್ಯೆ ನೆನ್ಪಿಟ್ಕೊಂಡಿದ್ಲ ಅದನ್ನ ಏನಂತ ಬರೀತೀರಿ? ಎಕ್ಸ್ ಅಂತ ಬರೀತೀರಿ. ಇದಕ್ಕೆ 7 ಕೂಡಿಸಿದ್ರೆ 15 ಬರ್ತದೆ ಅಂತ ಹೇಳ್ತಾರೆ, ಹೌದಾ? ಹಾಗಾದ್ರೆ ಈ ಪ್ಲಸ್ ಒಳಗಿದ್ದದ್ದು 7 ಈ ಕಡೆ ಹೋದ್ರೆ ಏನಾಗ್ತದ? ಮೈನಸ್ ಆಗ್ತದ. 15ರೊಳಗೆ 7 ಕಳೆದ್ರೆ ಎಷ್ಟು ಬಂತು? 8 ಬಂತು. ಬಟ್ ಇದನ್ನೆಲ್ಲ ಯಾಕೆ ಮಾಡಬೇಕು? ಹೌದಲ್ಲ? ರೈಟ್. ನೆಕ್ಸ್ಟ್, ಎರಡು ತ್ರಿಜ್ಯಗಳು ಮತ್ತು ಅವುಗಳ ನಡುವಿನ ಚಾಪದಿಂದ ಮಾಡಲ್ಪಟ್ಟ ವೃತ್ತದ ಭಾಗವನ್ನು ಏನೆಂದು ಕರೆಯುತ್ತಾರೆ? ಸಿಂಪಲ್. ಇದಕ್ಕೆ ಏನಂತ ಕರೀತಾರಪ್ಪ? ಸೆಕ್ಟರ್ ಅಂತ ಕರೀತಾರೆ. ಯಾವ ರೀತಿ ಅನ್ನೋದನ್ನ ತಿಳ್ಕೊರಿ. ಒಂದು ವೃತ್ತ ಇರ್ತದೆ ಅನ್ಕೊರಿ. ಓಕೆ, ಈ ವೃತ್ತದೊಳಗ ಎರಡು ತ್ರಿಜ್ಯಗಳ ನಡುವಿನ ಮತ್ತು ಚಾಪದ ಏನಂತಾರು ಅಂತ ಕೇಳ್ತಾರೆ. ಹಾಗಾದ್ರೆ ಇದ್ರದ್ದ ಏನಿರ್ತತಿ? ಇಲ್ಲಿಂದ ನಿಮಿಸ್ತಡ್ರಿ, ಇದು ತ್ರಿಜ್ಯದ, ಇದು ಒಂದು ತ್ರಿಜ್ಯ, ಆಮೇಲೆ ಇದು ಒಂದು ತ್ರಿಜ್ಯ. ಓಕೆ, ಈ ನಡುಕಿನ ಜಾಗಕ್ಕೆ ಏರಿಯಾಕ್ಕೆ ಏನಂತ ಕರೀತಾರೋ ಅಂತ ಕೇಳ್ತಾರ. ಇದಕ್ಕೆ ಏನಂತ ಕರೀತಾರಪ್ಪ ಅಂದ್ರೆ ಸೆಕ್ಟರ್ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ಕ್ವಶನ್. ಈ ಕೆಳಗಿನವುಗಳಲ್ಲಿ ಯಾವುದು ಚತುರ್ಭುಜವಲ್ಲ? ಇಲ್ಲೇ ಹೇಳತ್ತ ಚತುರ್ಭುಜ ಅಲ್ಲ ಅಂತಂದ್ರೆ ಪಂಚ ಅಂದ್ರೆ ಎಷ್ಟು? 5. ಪಂಚ ಅಂದ್ರೆ 5 ಭುಜಗಳನ್ನ ಹೊಂದಿರೋದಕ್ಕೆ ನಾವೇನಂಗಿಲ್ಲ? ಚತುರ್ಭುಜ ಅನ್ನಂಗಿಲ್ಲ. ಹಾಗಾದ್ರೆ ಇದು ಏನು? ಚತುರ್ಭುಜ ಅಲ್ಲ. ಹಾಗಾದ್ರೆ ಯಾವ್ದು ಕರೆಕ್ಟ್ ಆನ್ಸರ್? 4ನೇ ಆಪ್ಷನ್, 4 ಇರುವಂತದ್ದು ಅದು ಕರೆಕ್ಟ್ ಆನ್ಸರ್. ಹಾಕು ಮುಂದೆ ನೋಡಿ ಹಾಕ್ರಿ. ಯಾಕಂದ್ರೆ ಒಂದೊಂದು ಟೈಮ್ ಏನ್ ಮಾಡ್ಬಿಟ್ಟಿರ್ತಾನವ 4 ಅಂತ ಕೇಸ್ ಮೊದಲೇ ಆಪ್ಷನ್ ಕೊಟ್ಟಿರ್ತಾನು, ಇಲ್ಲಿ 1 ಅಂತ ಕೊಟ್ಟಿರ್ತಾನೆ. ನೀವು 4 ಇದನ್ನ 4ನೇದು ನೋಡಿ 4 ಅಂತ ಟಿಕ್ ಹಾಕ್ಬಿಡ್ತೀರಿ. ಆದ್ರೆ ಇಲ್ಲಿ ಯಾವ ಆಪ್ಷನ್ ಇರ್ತದೆ? ಅದು 1 ಇರ್ತೈತೆ. ಅದನ್ನು ಸ್ವಲ್ಪ ಗಮನಿಸ್ರಿ ಈ ಟೈಪ್ ಕ್ವಶನ್ ಇದ್ದಾಗ. ಓಕೆ, ನೆಕ್ಸ್ಟ್ ಕ್ವಶನ್. ಈ ಗಣಿತದ 15 ಪ್ರಶ್ನೆಗಳು ನಿಮಗೆ ಕ್ಲಿಯರ್ ಆಗಿ 10 ನಿಮಿಷದೊಳಗೆ ಅಂಡರ್ಸ್ಟ್ಯಾಂಡ್ ಆಗೈತೆ ಅಂತ ಅನ್ಕೋತೀನಿ. ಓಕೆ, ರೈಟ್. ಹಾಗಾದ್ರೆ ಈ ಒಂದು ಸೊಲ್ಯೂಷನ್ಗಳು ನಿಮ್ಗೆ ಅರ್ಥ ಆಗಿದ್ರೆ ಆದಷ್ಟು ವಿಡಿಯೋ ಲೈಕ್ ಮಾಡ್ರಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇನ್ನು ರೀಸನಿಂಗ್ನ 5 ಪ್ರಶ್ನೆಗಳನ್ನ ಯಾವ ರೀತಿಯಾಗಿ 100% ಅಕ್ಯುರೇಟ್ ಹಾಕ್ಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಓಕೆ, ಹಾಗಾದ್ರೆ ಸಿ ಅಂತಂದ್ರೆ ಏನು? 3, ಎಚ್ ಅಂದ್ರೆ 8, 5 ಹೆಚ್ಚಾಗೈತಿ ಇಲ್ಲಿ, ಹೌದಾ? ಓ ಅಂದ್ರ 15, ಟಿ ಅಂದ್ರ 20, ಇಲ್ಲೂ 5 ಹೆಚ್ಚಾಗೈತಿ. ಹಾಗಾದ್ರೆ ಆರ್ ಅಂದ್ರ 18, ಡಬ್ಲ್ಯೂ ಅಂತಂದ್ರ 23, ಇಲ್ಲೂ 5 ಹೆಚ್ಚಾಗೈತಿ, ಹೌದೋ ಇಲ್ಲೋ? ಅದೇ ರೀತಿ ಡಬ್ಲ್ಯೂ ಇದ್ದದ್ದು ಬಿ ಆಗೈತಿ, ಐ ಇದ್ದದ್ದು ಎನ್ ಆಗೈತಿ, ಎಲ್ ಇದ್ದದ್ದು ಕ್ಯೂ ಆಗೈತಿ. ಅಂದ್ರೆ ಇದು ಕೂಡ ಏನಾಗೈತಿ? +5 +5 +5 ಆಗಿದೆ. ಹಾಗಾದ್ರೆ ಎಲ್ ಮುಂದೆ ಏನ್ ಬರ್ತೈತಿ? ಎಲ್ ಅಂದ್ರ 12. ಮೈಂಡ್ ಒಳಗ ಬರ್ಬೇಕು. ಎಲ್ ಅಂದ್ರ 12, 12ಕ್ಕೆ 5 ಕೂಡಿಸಿದ್ರೆ ಎಷ್ಟು? 17. 17 ಅಂದ್ರೆ ಏನ್ ಬರ್ಬೇಕು? ಕ್ಯೂ ಬರ್ಬೇಕು. ಓಕೆ, ನೆಕ್ಸ್ಟ್ ಕ್ಯೂ ಎಲ್ಲಾ ಕಡೆ ಐತಿ. ಆದ್ರೆ ಲಾಸ್ಟ್ನೇದು ನೋಡ್ರಿ ಎಲ್ಲಾ ಬೇರೆ ಬೇರೆ ಅದಾವ. ಅದಕ್ಕೆ ನಾವು ಫಸ್ಟ್ ಏನ್ ಮಾಡ್ಬೇಕು? ಲಾಸ್ಟ್ನೇ ಚೆಕ್ ಮಾಡೋಣ. ಎ ಅಂದ್ರ 1, 1ಕ್ಕೆ 5 ಕೂಡಿಸಿದ್ರ 6, 6 ಅಂದ್ರೆ ಏನ್ ಬರ್ಬೇಕಪ್ಪ? ಎಫ್ ಬರ್ಬೇಕು. ಹಾಗಾದ್ರೆ ಲಾಸ್ಟ್ ಎಫ್ ಯಾವ ಆಪ್ಷನ್ ಒಳಗೈತಿ? ಲಾಸ್ಟ್ ಎಫ್ ಆಪ್ಷನ್ 1 ಇದೇ ಕರೆಕ್ಟ್ ಆದಂತ ಉತ್ತರ ಆಗಿತ್ತು. ಪೂರ್ತಿ ಏನ್ ಸಾಲ್ವ್ ಮಾಡೋ ಅವಶ್ಯಕತೆ ಇಲ್ಲ. ರೈಟ್, ನೆಕ್ಸ್ಟ್ ಕ್ವಶನ್. ನೀಡಲಾದ ಸರಣಿಯಲ್ಲಿ, ಇದನ್ನ ಮ್ಯಾಗಿಂದೆಲ್ಲ ಬಿಟ್ಬಿಡ್ರಿ, ನೆಟ್ ಕ್ವಶನ್ ಬರ್ರಿ. ನೀಡಲಾದ ಸರಣಿಯಲ್ಲಿ ಎಡ ತುದಿಯಿಂದ 8ನೆಯ ಸಂಖ್ಯೆ ಯಾವುದು? ಎಡ ತುದಿ ಇದು 8ನೇದು, ಇದು 4, ಇದು 8, 8ನೆಯ ಸಂಖ್ಯೆ 8 ಇರೋದ್ರಿಂದ ಯಾವ ಆಪ್ಷನ್ ಕರೆಕ್ಟ್ಪ? ಆಪ್ಷನ್ 3 ಸರಿಯಾದ ಉತ್ತರ ಆಗಿರುವಂತದ್ದು. ರೈಟ್, ನೆಕ್ಸ್ಟ್ ಕ್ವಶನ್. ಉತ್ತರಕ್ಕೆ ಮುಖ ಮಾಡಿರುವ 16 ಜನರ ಸಾಲಿನಲ್ಲಿ ಸೀಮಾ ಎಡ ತುದಿಯಿಂದ 7ನೇ ಸ್ಥಾನದಲ್ಲಿದ್ದಾರೆ. ಬಲದಿಂದ ಅವಳ ಸ್ಥಾನ ಎಷ್ಟು ಅಂತ ಕೇಳಿದಾರೆ. ಬಹಳ ಈಸಿ ಕ್ವಶನ್. ಇಲ್ಲಿ ರ್ಯಾಂಕ್ ಕೇಳಿರುವಂತದ್ದು. ರ್ಯಾಂಕ್ ಕೇಳ್ಯಾರಂದ್ರೆ ಏನ್ ಮಾಡ್ಬೇಕಂತ ಹೇಳಿ, ನಾನು ಜನರಿಗೆ ಒಂದನ್ನ ಸೇರಿಸಬೇಕು. ರ್ಯಾಂಕ್ ಕಂಡು ಹಿಡಿಬೇಕಂದ್ರೆ ಜನರಿಗೆ ಒಂದನ್ನ ಸೇರಿಸಬೇಕು. ಅದ ಜನರನ್ನ ಕೇಳಿದಾರಂತಂದ್ರೆ ರ್ಯಾಂಕ್ ನಿಂದ ಒಂದನ್ನ ಕಳಿಬೇಕು. ಮುಗಿತು. 16 + 1 ಅಂದ್ರ 17. 17ರಾಗ ಎಡಗಡೆ ರ್ಯಾಂಕ್ ಕಳೆದ್ ಬಿಡ್ರಿ, ನಿಮಗೆ ಬಲಗಡೆಯಿಂದ ರ್ಯಾಂಕ್ ಸಿಕ್ಬಿಡ್ತದ. 17ರಾಗ 7 ಹೋದ್ರ 10 ಬಂತು. 10 ಯಾವ ಆಪ್ಷನ್ ಅದ? 4ನೇ ಆಪ್ಷನ್ ಅದ. ಮೈಂಡ್ ಒಳಗೆ ಮಾಡ್ಬೋದು. 16 + 1 ಅಂದ್ರೆ 17, 17ರಾಗ 7 ಹೋದ್ರೆ ಎಷ್ಟು ಬಂತಪ್ಪ? 10. ಇಷ್ಟ ನಿಮ್ಮ ಉತ್ತರ. ರೈಟ್, ನೆಕ್ಸ್ಟ್. ಹಾಗಾದ್ರೆ ಇದನ್ನ ನಿಘಂಟಿನ ಕ್ರಮದಲ್ಲಿ ಜೋಡಿಸ್ಬೇಕು. ಟಿ ಅಂದ್ರ 20, ಡಿ ಅಂದ್ರ 4, ಐ ಅಂದ್ರ 9, ಬಿ ಅಂದ್ರ 2. ಫಸ್ಟ್ 4 ಬರಬೇಕು, ಆಮೇಲೆ 2, ಆಮೇಲೆ 3, 1. 4, 2, 3, 1. ಯಾವ ಆಪ್ಷನ್ ಕಾಣಿಸೈತಿ ನಮಗೆ? 4, 2, 3, 1 ಆಪ್ಷನ್ 1 ಕಾಣಿಸತಿ. ಇದೇ ಕರೆಕ್ಟ್ ಆದಂತ ಉತ್ತರ ಇರುವಂತದ್ದು. ರೈಟ್,
ನೆಕ್ಸ್ಟ್ ಕ್ವಶನ್. ಹಾಂ, ಇದು ಸ್ವಲ್ಪ ಕ್ವಶನ್ ಏನಾಗಿತ್ತಪ್ಪ ಅಂತಂದ್ರೆ ಪ್ರಾಬ್ಲಮ್ ಆಗಿದೆ. ಇದು ಏನಾಗಬೇಕಾಗಿತ್ತು ಅಂದ್ರೆ ಪ್ಲಸ್ ಇದ್ದದ್ದು ಏನಾಗಬೇಕು, ಮೈನಸ್ ಆಗಬೇಕು. ಆಮೇಲೆ ಮೈನಸ್ ಇದ್ದದ್ದು ಗುಣಾಕಾರ ಆತಂದ್ರೆ ಇದು ಏನು ಬರ್ತೈತಿ ಅಂತ ಕೇಳ. ಕ್ವಶನ್ ಆ್ಯಕ್ಚುಲಿ ಹಿಂಗಿರ್ಬೇಕಾಗಿರುವಂಥದ್ದು ಇದು. ಓಕೆ ರೈಟ್. ಹಾಗಾದ್ರೆ ಇಲ್ಲಿ ಕೆಳಗೊಂದ್ಸಲ ಬರ್ರಿ. 32 ಪ್ಲಸ್ ಇದ್ದದ್ದು ಏನಾಗ್ಬೇಕಂತ ಹೇಳ್ಯಾರ ಅವರು, ಮೈನಸ್. ಹಾಗಾದ್ರೆ ಪ್ಲಸ್ ಜಾಗದಾಗ ಏನು ಬರೀತೀರಿ, ಮೈನಸ್. 2 ಮೈನಸ್ ಇದ್ದದ್ದು ಏನಾಗ್ಬೇಕಂತ ಹೇಳ್ಯಾರು, ಗುಣಾಕಾರ. ಹಾಗಾದ್ರೆ ಗುಣಾಕಾರ 7. ರೈಟ್. ಫಸ್ಟ್ ಗುಣಾಕಾರ ಮಾಡ್ಬೇಕಾಗಿರೋದ್ರಿಂದ 7 2 14. 32 14 ಕಳೆದ್ರೆ ಎಷ್ಟು ಬರ್ತದಪ್ಪ, 19 ಬರ್ತದ. ಸಾರಿ 32 33 ಐತ್ಲಾ, 18 ಬರ್ಬೇಕು. 33 ಒಂದು ನಿಮಿಷ ತಡ್ರಿ, ಇನ್ನು ಚೇಂಜ್ ಬಿಡೋಣ. 33 14 ಕಳೆದ್ರೆ ಎಷ್ಟು ಬರ್ತೈತಿ, 19 ಬರ್ತದ. ಹಾಗಾದ್ರೆ ಯಾವುದು ಕರೆಕ್ಟ್ ಆನ್ಸರ್ ಆಗಿತ್ತು, ಆಪ್ಷನ್ 3 ಸರಿಯಾದ ಉತ್ತರ ಆಗಿತ್ತು. ರೈಟ್, ಕರೆಕ್ಟ್ ಐತ್ಲ. 33 14 ಕಳೆದ್ರೆ ಹಾಂ ರೈಟ್ 19 ಬರುವಂಥದ್ದು. ರೈಟ್. ಆತ್ಮೀಯ ಸ್ನೇಹಿತರೆ, ಈ ಎಲ್ಲ 20 ಪ್ರಶ್ನೆಗಳು ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿದಾವಂತ ಭಾವಿಸ್ತೀನಿ. ಈ ಒಂದು 20 ಪ್ರಶ್ನೆಗಳು ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗಿದ್ರೆ ಆದಷ್ಟು ವಿಡಿಯೋ ಲೈಕ್ ಮಾಡ್ರಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ, ಯಾರು ಜಾಸ್ತಿ ಟೈಮ್ ವೇಸ್ಟ್ ಮಾಡೋಕೆ ಹೋಗ್ಬೇಡ್ರಿ, ಚೆನ್ನಾಗಿ ಸ್ಟಡಿ ಮಾಡ್ಕೊರಿ. ಎಲ್ರಿಗೂ ಆಲ್ ದ ಬೆಸ್ಟ್. ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.